ಅಸೆಂಬ್ಲಿ ಎಲೆಕ್ಷನ್ಸ್ ಏನು ನಡೆದಿತ್ತು ಅದಕ್ಕೆ ಸಂಬಂಧಿಸಿದಂತೆ ಚುನಾವಣೆ ಮುಗಿದ ನಂತರ ಕೌಂಟಿಂಗ್ ಏನಾಗಿತ್ತು, ಆ ಕೌಂಟಿಂಗ್ನಲ್ಲಿ ತುಂಬಾ ಕ್ಲೋಸ್ ಕಂಟೆಸ್ಟ್ ಆಗಿದ್ದರಿಂದ ಆ ಸಂದರ್ಭದಲ್ಲಿ ಇದ್ದಂತಹ ರಿಟರ್ನಿಂಗ್ ಆಫೀಸರ್ ಮತ್ತು ಡಿಇಒ ಅಬ್ಸರ್ವರ್ ಏನ್ ನಿರ್ಧಾರ ತೆಗೆದುಕೊಂಡಿದ್ರು, ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ರು. ಅದರ ವಿರುದ್ಧವಾಗಿ ಬಾಧಿತರಾದಂತಹ ಅಭ್ಯರ್ಥಿಗಳು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅಪ್ರೋಚ್ ಮಾಡಿದ್ದಾರೆ. ಉಚ್ಚ ನ್ಯಾಯಾಲಯದ ವಿಚಾರಣೆ ನಡೀತಾ ಇದೆ. ಇದರಲ್ಲಿ ನಾವು ಯಾವುದೇ ರೀತಿಯಾದಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವುದಿಲ್ಲ. ಕಾರಣ ಸಬ್ಸಿಡೀಸ್ ಆಗುತ್ತೆ. ಇಲ್ಲಿ ಯಾವುದೇ ವಿಷಯವನ್ನ ಬಹಿರಂಗವಾಗಿ ನಾವು ಹೇಳ್ತಾ ಇಲ್ಲ. ಚುನಾವಣೆಗೆ ಸಂಬಂಧಿಸಿದಂತೆ, ಕೌಂಟಿಂಗ್ ಸಂಬಂಧಿಸಿದಂತೆ ಮಾನ್ಯ ಚುನಾವಣಾ ಆಯೋಗದ ನಿರ್ದೇಶನವನ್ನ ಕೋರಿ ನಾವು ಏನು ಹೈಕೋರ್ಟ್ ಕೆಲವು ದಾಖಲೆಗಳನ್ನು ಕೊಡಬೇಕು ಅಂತ ಹೇಳಿದ್ದು, ಆ ದಾಖಲೆಗಳನ್ನು ನಾವು ಸಲ್ಲಿಸಬೇಕಾಗಿದೆ. ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ನಾವು ದಾಖಲೆಗಳನ್ನು ಸಲ್ಲಿಸಬೇಕಾದರೆ ಚುನಾವಣಾ ಆಯೋಗದ ಅನುಮತಿಯನ್ನು ಪಡ್ಕೊಳ್ಬೇಕು. ಯಾಕಂದ್ರೆ ಎಲ್ಲ ಸ್ಟ್ರಾಂಗ್ ರೂಮ್ನಲ್ಲಿ ಇಟ್ಟಿದ್ದೇವೆ. ಸ್ಟ್ರಾಂಗ್ ರೂಮ್ನಲ್ಲಿ ಲೋಕಸಭೆ, ಇತ್ತೀಚೆಗೆ ನಡೆದಂತ ಲೋಕಸಭೆ EVM ಸಹ ನಾವು ಅಲ್ಲೇ ಇಟ್ಟಿದ್ದೀವಿ. ಇದನ್ನು ನಾವು ಓಪನ್ ಮಾಡಬೇಕಾದ್ರೆ ನಮ್ಮ SOP ಏನಿದೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಏನಿದೆ, ಅದರ ಪ್ರಕಾರ ಚುನಾವಣಾ ಆಯೋಗದ ನಿಯಮಾವಳಿಯ ಪ್ರಕಾರ ನಾವು ಚುನಾವಣಾ ಆಯೋಗದ ಪ್ರಿಯರ್ ಪರ್ಮಿಷನ್ ಅನ್ನ ಪಡ್ಕೊಳ್ಬೇಕು. ಆದ್ರಿಂದ ಪ್ರಿಯರ್ ಪರ್ಮಿಷನ್ ಅನ್ನು ನಾವು ಬರೆದ್ವಿ, ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಏನೇನು ಅಲ್ಲಿ ಶೇಖರಣೆ ಮಾಡಿಟ್ಟಿದ್ದಾರೆ ಅದನ್ನ ಇವತ್ತು ತೆಗಿತೀವಿ, ನಿಮ್ಮ ಸಮ್ಮುಖದಲ್ಲಿ ತೆಗಿತೀವಿ. ಸೊ ಇದರಲ್ಲಿ ಓನ್ಲಿ ಪೊಲಿಟಿಕಲ್ ಪಾರ್ಟಿ ಯಾರು ರೆಪ್ರೆಸೆಂಟ್ ಮಾಡ್ತಾ ಇದ್ದಿಲ್ಲ ಅವರು, ಮತ್ತೆ ಯಾರು ಇಲ್ಲಿ ಪಿಟಿಷನರ್ಸ್ ಆಗಿದ್ದಾರೆ ಅವ್ರಿಗೆ ಮಾತ್ರ ಅದು ಮಾಡ್ತೀವಿ. ಸೊ ಅವ್ರಿಗೆ ಮಾತ್ರ ಒಳಗಡೆ ಬರ್ಬೋದು. ಕಾರಣ ಇದು ಕಂಪ್ಲೀಟ್ CCTV ಸರ್ವೆಲೆನ್ಸ್ ಇರುತ್ತೆ. ಇದನ್ನು ಡೆಲ್ಲಿಯಿಂದ ನೋಡ್ತಾರೆ, ಬ್ಯಾಂಗ್ಳೂರಿಂದ ನೋಡ್ತಾರೆ. ಯಾಕಂದ್ರೆ ನಮ್ಮ ಸ್ಟ್ರಾಂಗ್ ರೂಮ್ ಏನಿದೆ, ವೇರ್ ಹೌಸ್ ಅಂತ ಹೇಳಿದ್ವಿ, ಆ ಸ್ಟ್ರಾಂಗ್ ರೂಮ್ 24/7 CCTV ಸರ್ವೆಲೆನ್ಸ್ ಇರುತ್ತೆ. ಪ್ಲಸ್ ಪೊಲೀಸ್, ರೌಂಡ್ ದಿ ಕ್ಲಾಕ್ ಪೊಲೀಸ್ ಇರುತ್ತೆ. ಸೊ ನಮ್ಮ ಜಿಲ್ಲಾಧಿಕಾರಿ ಕಚೇರಿಯಿಂದಲೇ ಆ ಒಂದು ವೇರ್ ಹೌಸ್ ಇದೆ, ಅಲ್ಲಿ ನಾವು ಈ ಶೇಖರಣೆ ಮಾಡಿಟ್ಟಿದ್ದೀವಿ. ಯಾಕಂದ್ರೆ ಚುನಾವಣೆ ಮುಗಿದು ಈಗಾಗಲೇ 1 ವರ್ಷ 2-3 ತಿಂಗಳು ಆಗಿರೋದ್ರಿಂದ ಯಾವ ದಾಖಲೆಗಳು ಎಲ್ಲಿಟ್ಟಿದ್ದಾರೆ ಅನ್ನೋದು ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಆದ್ರಿಂದ ಸ್ಟ್ರಾಂಗ್ ರೂಮ್ ಓಪನ್ ಮಾಡಿ ನಾವೆಲ್ಲ ದಾಖಲೆಗಳನ್ನು ತೆಗೆದುಕೊಳ್ತೀವಿ. ಕೋರ್ಟ್ ಏನೇನು ಬಯಸುತ್ತೆ ಎಲ್ಲವನ್ನೂ ಸಹ ನಾವು ಯಾವುದೇ ರೀತಿಯಾದಂತಹ ಮುಚ್ಚುಮರೆ ಇದೆ ಪಾರದರ್ಶಕವಾಗಿ ಅದನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಇದರಲ್ಲಿ ಯಾವುದೇ ರೀತಿಯಾದಂತಹ ಕೆಲವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮರವೇಡಿಕೆ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ಕೊಂಡಿದ್ದಾರೆ. ಅಂಥದ್ದು ಯಾವುದೂ ಇಲ್ಲ. ಇನ್ನು ಇಟ್ ಈಸ್ ಎ ವಿಚಾರಣಾ ಸ್ಟೇಜ್ ಅಲ್ಲಿದೆ, ವಿಚಾರಣಾ ಹಂತದಲ್ಲಿದೆ. ಹೈಕೋರ್ಟ್ ವಿಚಾರಣೆ ಮಾಡ್ತಾ ಇದೆ, ಎಲ್ಲವನ್ನ ನೋಡುತ್ತೆ. ಹೈಕೋರ್ಟ್ ಏನ್ ಡೈರೆಕ್ಷನ್ ಕೊಡುತ್ತೆ, ಹೈಕೋರ್ಟ್ ಏನ್ ಆದೇಶ ಕೊಡುತ್ತೆ, ಆ ಆದೇಶವನ್ನು ಪಾಲಿಸುವುದು ನಮ್ಮ ಕೆಲಸ. ಸೊ ನಾವು ಆ ಹೈಕೋರ್ಟ್ಗೆ ಏನ್ ಮಾಡಿದ್ದೀವಿ ಅನ್ನೋದನ್ನ ಪ್ರೆಸೆಂಟ್ ಮಾಡ್ತೀವಿ. ಹೈಕೋರ್ಟ್ ಅದನ್ನ ಏನು ನಿರ್ಧಾರ ಕೈಗೊಳ್ಳುತ್ತೆ, ಹೈಕೋರ್ಟ್ ಮೇಲೆ ನಿರ್ಧಾರ ನಾವು ಬಿಟ್ಟಿರ್ತೀವಿ. ಹೈಕೋರ್ಟ್ ಏನ್ ಡೈರೆಕ್ಷನ್ ಕೊಡುತ್ತೆ ಅದನ್ನು ನಾವು ಪಾಲಿಸ್ತೀವಿ. ಇಷ್ಟ ಇದೆ, ಬೇರೆ ಯಾವುದೇ ರೀತಿಯಾದಂತಹ ಏನು ಗೊಂದಲಕ್ಕೆ ಅವಕಾಶ ಇಲ್ಲ. ಮತ್ತೆ ಯಾವುದೇ ರೀತಿಯಾದಂತಹ ಘಟನೆ ನಡೀತಾ ಇಲ್ಲ. ಜಸ್ಟ್ ವಿ ಆರ್ ಓಪನಿಂಗ್ ಇನ್ ದಿ ಪ್ರೆಸೆನ್ಸ್ ಆಫ್. ನಾಳೆ ದಿವಸ ನಾವು ಯಾವ್ದು ಇಟ್ಟು ಯಾವ್ದು ತೆಗೆದು ಅನ್ನೋ ಭಾವನೆ ಬರಬಾರ್ದು. ಅದಕ್ಕೋಸ್ಕರ ನಿಮ್ಗೆ ಪೊಲಿಟಿಕಲ್ ಪಾರ್ಟಿನವ್ರಿಗೂ ಕರೆದಿದ್ದೀವಿ, ಯಾರ್ಯಾರು ಪಿಟಿಷನರ್ಸ್ ಇದ್ದಾರೆ ಅವ್ರಿಗೂ ಸಹ ಕರೆದಿದ್ದೀವಿ. ಇಲ್ಲಿ ನಾವು ಯಾವುದನ್ನು ನಿಮ್ಗೆ ಡಿಸ್ಕ್ಲೋಸ್ ಮಾಡೋದಿಲ್ಲ, ಯಾವುದನ್ನು ಹೇಳೋದು ನಿಮ್ಮ ಪ್ರೆಸೆನ್ಸ್ ಅಲ್ಲಿ ಓಪನ್ ಮಾಡ್ತೀವಿ. ನಾವು ಏನ್ ದಾಖಲೆಗಳು ಬೇಕು ಅದನ್ನ ತೆಗೆದುಕೊಳ್ತೀವಿ. ಕೋರ್ಟ್ ಏನ್ ಕೇಳುತ್ತೆ ಅದನ್ನ ಕೋರ್ಟ್ ಮುಂದೆ ಹೇಳ್ತೀವಿ. ಇಷ್ಟೇ, ಬೇರೆ ಯಾವುದೇ ರೀತಿಯಾದಂತ ಇದರಲ್ಲಿ ಚರ್ಚೆ ಇರಲಿ ಅಥವಾ ಗೊಂದಲ ಇರಲಿ ಇರೋದಿಲ್ಲ. ನಮ್ಮ ಒಟ್ಟಾರೆ ಉದ್ದೇಶ ಏನಂದ್ರೆ ಪಾರದರ್ಶಕವಾಗಿರ್ಬೇಕು. ನಾವು ಚುನಾವಣಾ ಆಯೋಗದ ಒಂದು SOP ಅನ್ನು ಫಾಲೋ ಮಾಡ್ತಾ ಇದ್ದೀವಿ.
ಆ SOP ಏನಿದೆ ಚುನಾವಣಾ ಆಯೋಗ ಹೇಳಿದೆ, ಒಂದು ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕು ಅಂತ ಆ ಪ್ರೊಸೀಜರ್ ಪ್ರಕಾರ ನಾವು ಈ ಒಂದು ಇವತ್ತು ಸ್ಟ್ರಾಂಗ್ ರೂಮ್ ಅನ್ನ ತೆಗಿತಾ ಇದ್ದೀವಿ. ಮಾಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ವಿವಾದ ನಡೀತಾ ಇದೆ. ಈ ವಿವಾದಕ್ಕೆ ಸಂಬಂಧಿಸಿದಂತೆ ಕೆಲವು ದಾಖಲೆಗಳನ್ನು ನೀಡೋದಕ್ಕೆ ಹೈಕೋರ್ಟ್ ಈಗಾಗಲೇ ಸೂಚನೆ ನೀಡಿತ್ತು. ಅದರಂತೆ ನಾವು ಚುನಾವಣಾ ಆಯೋಗದ ಅನುಮತಿಯನ್ನು ಪಡ್ಕೊಂಡು ಈ ಒಂದು ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡಿ ಆ ದಾಖಲೆಗಳಿದ್ದಾವೆ ಅನ್ನೋದನ್ನು ನಾವು ಪರಿಶೀಲಿಸಿದ್ವಿ. ಆದರೆ ನಮ್ಮ ಸ್ಟ್ರಾಂಗ್ ರೂಮಲ್ಲಿ ಇಲ್ಲ. ಚುನಾವಣೆ ನಂತರ ಏನೇನು ದಾಖಲೆಗಳಿತ್ತು ಅದನ್ನು ಮಾತ್ರ ಇಟ್ಟಿದ್ದಾರೆ. ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ನಮ್ಮ ಟ್ರೆಜರಿಯಲ್ಲಿ, ಮಾಲೂರು ಟ್ರೆಜರಿಯಲ್ಲಿ ಸಹ ಚೆಕ್ ಮಾಡೋದಕ್ಕೆ ತಹಸೀಲ್ದಾರ್ಗೆ ಸೂಚನೆ ಕೊಟ್ಟಿದ್ದೀವಿ. ಅದು ಸಿಕ್ಕಿದ ನಂತರ ನಾವು ದಾಖಲೆಯನ್ನು ವಿಚಾರಣ ಹಂತದಲ್ಲಿದೆ. ಉಚ್ಚ ನ್ಯಾಯಾಲಯ ಏನು ನಿರ್ಧಾರ ಕೈಗೊಳ್ಳುತ್ತೆ ಅದರಂತೆ ನಾವು ಕ್ರಮ ಕೈಗೊಳ್ಳುತ್ತೇವೆ. ಸರ್, ಡಿಸ್ಪ್ಯೂಟೆಡ್ ಕ್ಯಾಂಡಿಡೇಟ್ ಏನು ಮೇನ್ ಅಬ್ಜೆಕ್ಷನ್ ಅವ್ರದ್ದು ಈಗ ರೀಕೌಂಟಿಂಗ್ ಮಾಡಬೇಕು ಅಂತ ಅವರು ಹೋಗಿದ್ದಾರೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಇನ್ನೂ ನಡೀತಾ ಇದೆ, ವಿಚಾರಣೆ ಹಂತದಲ್ಲಿದೆ. ವಿಚಾರಣೆಯಿಂದ ಏನು ಅಂತಿಮ ತೀರ್ಪು ಬರುತ್ತೆ ಅದರಂತೆ ನಾವು ನಡ್ಕೊಳ್ತೀವಿ. ಸರ್, ಕೌಂಟಿಂಗ್ ಸೆಂಟರ್ಸಲ್ಲಿ ವಿಡಿಯೋ ಕವರೇಜಸ್ ಫುಟೇಜ್ ಇಲ್ಲ ಅಂತ ಹೇಳ್ತಾರೆ. ಹೌದು, ಈಗ ಅದನ್ನು ಎಲ್ಲಿಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನಾವು ಇಲ್ಲಿ ಸ್ಟ್ರಾಂಗ್ ರೂಮ್ ಎಲ್ಲ ಪರಿಶೀಲನೆ ಮಾಡಿದ್ವಿ, ಇಲ್ಲಿ ಸಿಕ್ಕಿಲ್ಲ. ಮತ್ತು ಚುನಾವಣಾ ಆಯೋಗ, ಕೇಂದ್ರ ನಮ್ಮ ರಾಜ್ಯ ಚುನಾವಣಾ ಆಯೋಗ ಇದೆ, ಅವರ ಹತ್ರನೂ ಸಹ ಅವರೇ ವೆಂಡರನ್ನು ಅಪಾಯಿಂಟ್ ಮಾಡಿದ್ದೀವಿ. ಅವ್ರ ಮೂಲಕನೂ ಕೇಳ್ತೀವಿ. ಅದೇ ರೀತಿ ಟ್ರೆಜರಿಯಲ್ಲೂ ಚೆಕ್ ಮಾಡ್ತೀವಿ. ಸಿಕ್ಕಿದ್ರೆ ನಾವು ಅದನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಈಗ ಹೈಕೋರ್ಟ್ ರೀಕೌಂಟಿಂಗ್ ಅಷ್ಟೇ, ಬೇರೆ ಲ್ಯಾಬ್ಸಸ್ ಎಷ್ಟೋ ಲ್ಯಾಬ್ಸಸ್ನ ತೋರಿಸಿದ್ವಿ, ನ್ಯಾಯಾಲಯ ಗಮನಕ್ಕೆ ತಂದಿದ್ವಿ. ಅದನ್ನು ನೋಡಿ ಅಲ್ಲಿ ನಾವು ರೀಕೌಂಟಿಂಗ್ ಅಪ್ಲಿಕೇಶನ್ ಹಾಕಿದ್ವಿ. ಯಾಕೆ ರಿಜೆಕ್ಟ್ ಮಾಡಿದ್ವಿ? ನಮ್ಮದು ಕಡಿಮೆ ಮಾರ್ಜಿನ್ ಒಂದೇ ಎಲ್ಲ ಹೇಳಿದ್ವಿ. ನಮ್ಮಲ್ಲಿ 17C ಫಾರ್ಮ್ಸಲ್ಲಿ 120 17C ಫಾರ್ಮಲ್ಲಿ ನಮ್ಮ ಏಜೆಂಟ್ಸ್ ಸಿಗ್ನೇಚರೇ ಇಲ್ಲ. ಏನು ಬೇಕೋ ಬರ್ಕೋಬೋದು. ಟೋಟಲ್ ಟ್ಯಾಬ್ಯುಲೇಷನ್ ಕರೆಕ್ಟಾಗಿರುತ್ತೆ. ಇಂಡಿಪೆಂಡೆಂಟ್ಸು 8-9 ಜನ ಇರುತ್ತೆ. ಅವ್ರದ್ದು ತೆಗೆದು ಇವ್ರಿಗೆ ಹಾಕಿದ್ರೆ ಹೆಂಗೆ ಗೊತ್ತಾಗುತ್ತೆ? ನೆಕ್ಸ್ಟ್ ಅದಕ್ಕೆ ಪುಷ್ಟಿ ಕೊಡಂಗೆ ಇಲ್ಲಿ ಕಾರ್ಬನ್ ಕಾಪಿ ಸಿಗ್ತಾ ಇಲ್ಲ, CCTV ಫುಟೇಜ್ ಸಿಗ್ತಾ ಇಲ್ಲ. ನೀವು ಅದನ್ನು ವಾಟ್ ನೆಕ್ಸ್ಟ್ ಸರ್? ಈಗ ಮುಂದೆ ಸರ್ ನ್ಯಾಯಾಲಯ ಗಮನಕ್ಕೆ ಬಂದಿದೆ. 1 ವರ್ಷ ಕೊಟ್ಟಿಲ್ಲ, 1 ವರ್ಷ ನ್ಯಾಯಾಲಯದ ಕೇಳಿದೆ. ಆಗ 1 ವರ್ಷ ಆಗಿದೆ, ಕೊಟ್ಟಿಲ್ಲ. ಯಾಕೆ ಹಿಂಗೆ ಡಿಲೇ ಆಯಿತು ಅನ್ನೋದು ಇವ್ರ ಆನ್ಸರ್. ಇದು ಹಂಗಾರೆ ಏನು ಲೂಪ್ ಹೋಲ್ಸ್ ಆಗಿದೆ ಸರ್? ಕೌಂಟಿಂಗ್ ಲೂಪ್ ಹೋಲ್ಸ್ ಆಗಿದೆ. ಅಷ್ಟೇ ಇದೆ, ನಾನು ಹೇಳೋದು ಅದನ್ನೇ. ಯಾಕೆ ಅರ್ಜೆಂಟಾಗಿ ನಿಮ್ಗೆ ನೋಡಿ, ಎಲ್ಲ ಕ್ಯಾಂಡಿಡೇಟ್ಸ್ದು ಆಲ್ಮೋಸ್ಟ್ ಕರ್ನಾಟಕದಲ್ಲಿ 10-11 ಗಂಟೆಗೆಲ್ಲ ಮುಗಿದೋಯ್ತು. 11 ಗಂಟೆ, ನಮ್ದು 7 ಗಂಟೆ ತನಕ ಇಟ್ಕೊಂಡು ಇನ್ನು 2 ಅವರ್ 11ರಿಂದ 3 ಗಂಟೆ ತನಕ ಮಾಡಿದರೆ ರೀಕೌಂಟಿಂಗೇ ಮುಗಿದೋಯ್ತು. ನಾವು ಬರೀ ಕೇಳಿರೋದು ರೀಕೌಂಟಿಂಗ್ ಮಾತ್ರ. ನಮ್ಗೆ ಇನ್ನೂ ಪೋಸ್ಟಲ್ ಬ್ಯಾಲೆಟ್ಸು 200 ಆರ್ಡರ್ ಇನ್ವ್ಯಾಲಿಡ್ ಅಂತ ಮಾಡಿದ್ದಾರೆ, ಅದನ್ನು ಕೂಡ VVPATs ಕೂಡ ಈಗ ಕೌಂಟ್ ಆಗಿದೆ. 5 VVPATs ಮಾತ್ರ ಕೌಂಟ್ ಆಗಿದೆ, ರ್ಯಾಂಡಮ್ ಆಗಿ ಪಿಕ್ ಮಾಡಿದ್ದಾರೆ. ಅದು ಕೂಡ ನಂಬರ್ಸು ನಮ್ಮ ಮುಂದೆ ಬರೆದಿದ್ದಲ್ಲ, ನಮ್ಮ ಮುಂದೆ ಬರಿಬೇಕು. 251 ನಂಬರ್ಸು ನಮ್ಮ ಮುಂದೆ ಬರಿಬೇಕಾಗಿತ್ತು, ಅದನ್ನು ಕೂಡ ಅಕ್ರಮ ಅಂತ ನಾನು ಇವತ್ತೇ ಹೇಳ್ಬಿಟ್ರೆ ತಪ್ಪಾಗ್ತದೆ ಅಲ್ವಾ? ನ್ಯಾಯಾಲಯ ಇಲ್ಲಿವರೆಗೂ ಆಗಿರೋ ಪ್ರೊಸೆಸ್ ಕೆಲವೊಂದು ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಇದೆ. ಲೋಪದೋಷಗಳು ಜಾಸ್ತಿನೇ. ಈಗ ಅದಕ್ಕೆ ಪುಷ್ಟಿ ಕೊಡಂಗೆ ಇಲ್ಲಿ ಸಿಗ್ತಾ ಇಲ್ಲ ಕೆಲವು ಡಾಕ್ಯುಮೆಂಟ್ಸ್. ಕೌಂಟಿಂಗ್ ಟೈಮಲ್ಲಿ ಲೋಪದೋಷಗಳು ಇದೆ, ಆಗುತ್ತೆ. ಇದು ಚಂಡೀಗಢಲ್ಲಿ ನೋಡಿದ್ರಲ್ಲ, ಬಿಯಾಂಡ್ ಪಾರ್ಟೀಸ್ ಮಾತಾಡ್ತಾ ಇದ್ವಿ. ಡೆಮೋಕ್ರಸಿ ಅನ್ನೋದು ನಾವೆಲ್ಲ ನಂಬಿಕೆಯಲ್ಲಿದ್ದೀವಿ. ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ ಬೈಂಡಿಂಗಲ್ಲಿ ಕೆಲವು ಅಧಿಕಾರಿಗಳು ಏನು ಆ ಟೈಮಲ್ಲಿ ಏನಾಗ್ಬಿಡ್ತದೆ ಅಂದರೆ ಅವರಿಗೆ ತಲೆ ಎಲ್ಲಿ ಓಡುತ್ತೋ ಗೊತ್ತಾಗಲ್ಲ. ಇವಾಗ ಅವರು ಫೇಸ್ ಮಾಡಬೇಕು, ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ. ಮಾಡಿರೋದೆಲ್ಲ ಸುಮ್ಮನೆ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವ್ರ ಗಮನಕ್ಕೂ ಬರುತ್ತೆ. ಯಾರ್ಯಾರು ತಪ್ಪು ಮಾಡಿದ್ದಾರೆ, ನಾನು ಬರೀ MLA ಆಗೋದಕ್ಕಲ್ಲ, ಮುಂದಿಂತ ಏನೂ ಆಗಬಾರ್ದು. ಅಕಸ್ಮಾತ್ ತಪ್ಪಾಗಿದೆ, ನಾನು ಹೇಳ್ತಾ ಇದ್ದೀನಿ, ತಪ್ಪು ಆಗಿದ್ದರೆ ಮುಂದೆ ಆಗಬಾರ್ದು. ಆಗಿಲ್ಲ ಅಂದರೆ ವೆಲ್ ಆ್ಯಂಡ್ ಗುಡ್ ಅಲ್ವಾ? ಆಗಿದ್ದರೆ ಯಾವುದೇ ಕಾರಣಕ್ಕೂ ಇಂಥವ್ರನ್ನ ರಕ್ಷಣೆ ಮಾಡಬಾರ್ದು. ಡೆಮೋಕ್ರಸಿಗೆ ಇದು ಮಾರ್ಕ್ ಆಗುತ್ತೆ. ಜನ ನಾವು ವೋಟ್ ಮಾಡೋದಂದ್ರೆ ಒಂದು ಹಬ್ಬದ ಥರ ಮಾಡ್ತೀವಿ. ಎಲ್ಲ ಜನರು 1 ತಿಂಗಳು ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು ಒಂದು ಹಬ್ಬದ ಥರ. ಹೇಳಿದ್ದೀರಿ, ಮೋದಿ ಅವರು ಹೋಗಿ ಹೇಳ್ತಾರೆ ಎಂಜಾಯ್ ವೋಟಿಂಗ್ ಅಂತ. ಅಂಥದ್ದನ್ನ ಹಾಳು ಮಾಡ್ತಾರೆ. ಅಂಥ ಹಕ್ಕನ್ನ ಕಿತ್ಕೊಳ್ಳೋ ಪ್ರಯತ್ನ ಆಗಬಾರ್ದು. ಯಾರೋ ಒಬ್ಬರನ್ನ ಓಲೈಸಿ ಅದು ಒಂದು ಪಕ್ಷದ ಪರವಾಗಿ ಅಧಿಕಾರಿಗಳು ನಿಲ್ಬಾರ್ದು, ನ್ಯೂಟ್ರಲ್ ಆಗಿ ಇರಬೇಕಿಲ್ಲ ಅಂದಾಗ ಮುಂದಿನ ದಿನಗಳು ಇದು ಇನ್ನೂ ಹಾಳಾಗೋಗ್ಬಿಡ್ತದೆ. ಚುನಾವಣೆಯ ತಕರಾರಿ ಅರ್ಜಿ ಹಾಕಿದ್ರು ನಮ್ಮ ಕಾಂಗ್ರೆಸ್ಸೇತರ ಬೇರೆ ಅಭ್ಯರ್ಥಿಗಳು. ಇವತ್ತು ಅವರಿಗೆ ತುಂಬ ಹಿನ್ನಡೆ ಆಗಿದೆ. ಇದು ಹೇಗೆ ಅಂತಂದರೆ
ಬೆಟ್ಟನಾಗದು ಇಲ್ಲಿ ನೀಡಿದ ಕೆಲಸ ಅಷ್ಟೇ ಇದೆ, ಬೇರೆ ಏನಾಗಲಿಲ್ಲ. ಅಲ್ಲಿ ಹೋಗಿ ಆಗಿದ್ದೆ ಅಂತಂದರೆ ಅಲ್ಲಿ 17C ಭಾಗ 2 ಕೋರ್ಟ್ ಆದೇಶ ಇದ್ದಿದ್ದು, ಹೈಕೋರ್ಟ್ ಆದೇಶ ಇದ್ದಿದ್ದು, ಅದು ಎಲ್ಲ ಕಡೆ ಹುಡುಕಿದ್ರು. 2 ಸ್ಟ್ರಾಂಗ್ ರೂಮಲ್ಲಿ ಹುಡುಕಿದ್ದಾರೆ. ಸೊ ಅಲ್ಲೇನು ಸಿಗಲಿಲ್ಲ ಅವರಿಗೆ. ಸೊ ಸಿಗಲಿಲ್ಲ ಅಂತಂದರೆ ಏನು ಕೋರ್ಟ್ ಆದೇಶ ಇದೆ, ಅದರಿಂದ ಇದು ನಮಗೆ ಒಳ್ಳೆ ಮುನ್ನಡೆ ಆಗಿದೆ. ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳು, ನಮ್ಮನ್ನ MLA ಅವರು ಏನಿದ್ದಾರೆ, ಅಲ್ಲಿ ಶಾಸಕರು ಏನಿದ್ದಾರೆ, ಅವ್ರಿಗೆ ಮುನ್ನಡೆ ಸಿಕ್ಕಿದೆ. ಸೊ ಇನ್ನು ಇದೇನು ಬೇರೆ ಊಹಾಪೋಹಗಳಿಗೆ ಮತ್ತು ಮರು ಎಣಿಕೆ ಇಂಥ ಏನು ಊಹಾಪೋಹಗಳಿದೆ ಅದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬಿಟ್ಟು ನಮಗೆ ಖಚಿತ ಆಯಿತು. ಯಾಕಂದರೆ ನಾವು ಹೊರಗಡೆ ನಂಬಿಕೆ ಇದೆ, ಇದು ನಮ್ಮ ಮಾನ್ಯ ಶಾಸಕರಂತ ನಂಜೇಗೌಡರು ಗೆದ್ದಿರೋದು ಖಚಿತ ಇದು. ಮತ್ತು ಅವರು ಮರು ಎಣಿಕೆ ಅಂತ ಇಂಥ ಊಹಾಪೋಹಗಳ ದಾರಿ ಇಲ್ಲ. ಇನ್ನೇನು ನಮಗೆ 4.5 ವರ್ಷಗಳ ಕಾಲ ಇದೆ, ಆ ಅವಧಿ, ಅದನ್ನು 3.5 ವರ್ಷಗಳ ಕಾಲ ನಮಗೆ ಅವಧಿ ಇದೆ, ಅದನ್ನ ಕಂಪ್ಲೀಟ್ ಮಾಡ್ತಾರೆ. ಇದು ಶತಸಿದ್ಧ ಸತ್ಯ ಅಷ್ಟೇ. ಮತ್ತೆ ಅದು ಮತ್ತೊಮ್ಮೆ ಬೇಡ, ಅವ್ರಿಗೇನು ಕೇಳ್ತಾರೋ ಅದು ಹೇಳೋಣ. ಕೋರ್ಟ್ ಏನು ಆರ್ಡರ್ ಮಾಡಿತ್ತು ಏನು ಸರ್ ಕೇಳಿ. ಕೋರ್ಟ್ ಏನು ಆರ್ಡರ್ ಮಾಡಿತ್ತು ಇವತ್ತು ಏನು ಸರ್ಚ್ ಮಾಡಿದೆ ಒಳಗಡೆ? ಈಗ ಕೋರ್ಟ್ ಆರ್ಡರ್ ಮಾಡಿದ್ದು 17C ಅನ್ನೋ ಒಂದು ಫಾರಂ. ಅದು ಏನಂತಂದ್ರೆ ಅದು ಒಂದು ಕಾರ್ಬನ್ ಕಾಪಿ ಆಗಿರ್ತದೆ. ಏನು ಒಟ್ಟು ಮತಗಳೇನಿರ್ತದೆ ಅದು ಆ್ಯಕ್ಚುಲ್ ಆಗಿ ಅಲ್ಲಿರ್ತದೆ, ಅದು ಏನು ಮಾಲೂರಲ್ಲಿರ್ತದೆ, ಅದು ಒರಿಜಿನಲ್ ಇದ್ದೇ ಇರ್ತದೆ. ಅದನ್ನೇನು ಮಾಡೋಕ್ಕಾಗೋದಿಲ್ಲ. ಅದ್ರ ಕಾಪಿ ಅಂತ ಹೇಳ್ಬಿಟ್ಟು ಅವರು ಹುಡುಕಿದ್ದಾರೆ, ಅದು ಸಿಗಲಿಲ್ಲ. ಅವರಿಗೆ ಸಿಗಲಿಲ್ಲ ಅಂತಂದರೆ ಏನು ಅವರು ತನಿಖೆಗೆ ಹಿನ್ನಡೆ ಆಗಿದೆ ಅಂತ ಹೇಳ್ಬಿಟ್ಟು ಅರ್ಥ. ವಿರೋಧ ಪಕ್ಷಗಳ ಊಹಾಪೋಹಗಳಿಗೆ ಇನ್ನಿಂದ ಇದು ಫುಲ್ ಸ್ಟಾಪ್, ತೆರೆ ಬಿತ್ತು. ಈ ಕೌಂಟಿಂಗ್ ಫಾರ್ಮ್ಸ್ ಏಜೆಂಟ್ಸ್ ಸರಿ ಮಾಡಿಲ್ಲ ಅಂತ ಯಾರ್ದು ಸಮಸ್ಯೆ? ಅಂದರೆ ಏಜೆಂಟ್ಸ್ ಸಮಸ್ಯೆ ಏನು ಹೇಳಿ? ಏಜೆಂಟ್ಗಳು ಕೌಂಟಿಂಗ್ ಆದ್ಮೇಲೆ ಏನು ಫಾರ್ಮ್ ಕೊಡ್ತಾರೆ, ಅದ್ರಲ್ಲಿ ಯಾರು ಸಹಿ ಮಾಡಿಲ್ಲ ಅಂತ ಅವ್ರ ತಾನೇ ಸಮಸ್ಯೆ. ಸಮಸ್ಯೆ ಸೈನ್ ಮಾಡಿದ್ಮೇಲೆ ಮತ ಎಣಿಕೆ ಯಾವತ್ತು ಸ್ಟಾರ್ಟ್ ಮಾಡೋದು. ಆಮೇಲೆ ಸೈನ್ ಹಾಕ್ತಾರಲ್ಲ, ಸೈನ್ ಹಾಕಿದ್ಮೇಲೆ ಎಣಿಕೆ ಸ್ಟಾರ್ಟ್ ಆಗೋದು. ಆಗ್ಲಿಲ್ಲ ಅಂತಂದ್ರೆ ಅವ್ರ ಸಮಸ್ಯೆ ಅದಷ್ಟೇ, ನಮ್ಮ ಸಮಸ್ಯೆ ಅದ. ಈಗ ಅವ್ರ ಸಿಗ್ನೇಚರ್ ಮಾಡಲಿಲ್ಲ ಅಂತಂದ್ರೆ ಅದು ಅವ್ರ ಭಾಗದ ತಪ್ಪಷ್ಟೇ, ನಮ್ದೇನು ಇಲ್ಲ ಇಲ್ಲಿ. ಈಗ ನಾವು ಕರೆಕ್ಟ್ ಆಗಿದ್ದೀವಿ, ನಮಗೇನು ಹಿನ್ನಡೆ ಆಗ್ಲಿಲ್ಲ, ಇನ್ನು ಮುನ್ನಡೆ ಆಗಿದೆ. ನಮಗಿನ್ನೂ ಆತ್ಮವಿಶ್ವಾಸ ಹೆಚ್ಚಿದೆ, ಇನ್ನೂ ಜಾಸ್ತಿ ಶಕ್ತಿ ಬರುತ್ತೆ ನಮ್ಗೆ ಕ್ಷೇತ್ರದಲ್ಲಿ ಕೆಲಸ ಮಾಡೋದು. ನಿಮ್ಮ ಪ್ರಕಾರ ಯಾವುದೇ ಎಣಿಕೆಯಲ್ಲಿ ಏನು ಲೋಪದೋಷ? ಖಂಡಿತ ಇಲ್ಲ. ಎಣಿಕೆಯಲ್ಲಿ ಯಾವುದೇ ಲೋಪದೋಷಗಳು ಕಂಡುಬಿಲ್ಲ ಅಂತ ಹೇಳ್ಬಿಟ್ಟು ಈಗ ಪ್ರಥಮ ಪ್ರಯತ್ನಕ್ಕೆ ಇದು ಅರಿವಾಗಿದೆ. ಇದು ಜನಕ್ಕೆ ತಮ್ಮ ಮುಖಾಂತರ ಜನಕ್ಕೂ ಸಹ ಜನಗಳ ಅವಗಾಹನೆಗೆ ಈ ವಿಚಾರ ಹೋಗ್ಬೇಕು ಅಂತ ತಮ್ಮಲ್ಲಿ ಪತ್ರಕರ್ತ ಮಿತ್ರರಲ್ಲಿ ಮನವಿ ಮಾಡ್ತಾ ಇದ್ದಾರೆ.